ಸ್ನೇಹಿತರೆ ನಮಸ್ಕಾರ. ನನ್ನ ಹಿಂಭಾಗದಲ್ಲಿ ಕಾಣುತ್ತಿರುವಂತಹ ಈ ಪ್ರತಿಮೆ ಕನ್ನಡಿಗರು ಎಂದೆಂದಿಗೂ ಮರೆಯಲಾರದಂತಹ ಒಬ್ಬ ವ್ಯಕ್ತಿಯ ಪ್ರತಿಮೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಇಡೀ ದೇಶದಲ್ಲಿ ಹೆಸರನ್ನು ಮಾಡಿತು. ಆದರೆ ಈ ವ್ಯಕ್ತಿ ಒಬ್ಬ ರಾಜನಲ್ಲ, ಆದರೆ ರಾಜನ ಜೊತೆಗಿದ್ದು ವಿಜಯನಗರ ಸಾಮ್ರಾಜ್ಯದ ಹೆಸರು ಇಡೀ ದೇಶದಲ್ಲಿ ಪ್ರಖ್ಯಾತಿಯಾಗುವಂತೆ ಮಾಡಿದ್ದಂತಹ ಒಂದು ಅದ್ಭುತವಾದ ಶಿಲ್ಪಕಲೆಗೆ ನಾಂದಿಯಾಡಿದ್ದಂತಹ ವ್ಯಕ್ತಿ. ಈ ವ್ಯಕ್ತಿ ಯಾರು ಅಂತೀರಾ? ಇವರ ಹೆಸರು ವೀರಣ್ಣ. ಈ ವೀರಣ್ಣ ಮಾಡಿದಂತಹ ಸಾಧನೆ ಏನು, ಇವರ ಕತೆ ಏನು, ಬನ್ನಿ ಮುಂದೆ ಹೇಳ್ತಾ ಹೋಗ್ತೇನೆ. ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ, ಈಗ ಆಂಧ್ರ ಪ್ರದೇಶಕ್ಕೆ ಸೇರಿರುವಂತಹ ಈ ದೇವಸ್ಥಾನ ಕನ್ನಡಿಗನೊಬ್ಬನ ಅದ್ಭುತ ಕಲ್ಪನೆ. ಸ್ವರ್ಗವನ್ನು ನಾಚಿಸುವಂತಹ ಒಂದು ಪ್ರದೇಶಕ್ಕೆ ನಾವೀಗ ಪ್ರವೇಶ ಮಾಡ್ತಾ ಇದ್ದೇವೆ. ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಈ ತೇಲುವಂತಹ ಕಂಬ. ಅಂದರೆ ಕೆಳಗೆ ಯಾವುದೇ ಆಧಾರವಿಲ್ಲದೆ ಈ ಕಂಬ ಗಾಳಿಯಲ್ಲಿ ತೇಲ್ತಾ ಇತ್ತು. ಇದರ ಅಚ್ಚರಿಯನ್ನು ಕಂಡಂತಹ ಬ್ರಿಟಿಷ್ ಇಂಜಿನಿಯರ್ ಒಬ್ಬ ಇದನ್ನು ಹೇಗಾದರೂ ಮಾಡಿ ಪತ್ತೆ ಮಾಡಬೇಕು ಅಂತ ಬಂದು ಈ ಕಂಬವನ್ನು ಸ್ವಲ್ಪ ಜರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆ ಜರುಗಿಸಲ್ಪಟ್ಟ ಕಾರಣದಿಂದ ದೇವಸ್ಥಾನದ ಪ್ರತಿಯೊಂದು ಕಂಬಗಳು ಸಹ ಅಲುಗಾಡಲು ಪ್ರಾರಂಭಿಸುತ್ತೆ. ಇದರಿಂದ ಭಯಭೀತಗೊಳ್ಳುವಂತಹ ಆ ಅಧಿಕಾರಿ ಅಷ್ಟಕ್ಕೆ ನಿಲ್ಲಿಸಿ ಸುಮ್ಮನಾಗ್ತಾನೆ. ಸ್ನೇಹಿತರೆ, ಈ ರೀತಿಯ ಅದ್ಭುತ ಶಿಲ್ಪಕಲೆಗಳಿಗೆ ಮತ್ತು ತೇಲುವ ಕಂಬಕ್ಕೆ ಪ್ರಖ್ಯಾತವಾಗಿರುವಂತಹ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನವಿರುವುದು ಲೇಪಾಕ್ಷಿಯಲ್ಲಿ. ಈ ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಒಂದು ಭವ್ಯವಾದಂಥ ಇತಿಹಾಸವಿದೆ. ವಿಜಯನಗರದ ಅರಸರಾದಂಥ ಶ್ರೀಕೃಷ್ಣ ದೇವರಾಯನ ಅಣ್ಣನಾದಂಥ ಅಚ್ಯುತರಾಯರು ಪೆನಗೊಂಡದಲ್ಲಿ ಸಾಮ್ರಾಜ್ಯವನ್ನು ಅಂದರೆ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಈ ಪೆನಗೊಂಡದ ರಾಜನ ಬಳಿ ವೀರಣ್ಣನೆಂಬಂತಹ ಒಬ್ಬ ಹಣಕಾಸಿನ ಅಧಿಕಾರಿ ಕೆಲಸ ಮಾಡ್ತಿರ್ತಾನೆ. ಅವನು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ಈ ಬಂಡೆಗಲ್ಲಿನ ಬಳಿ ಬಂದಂತಹ ಸಂದರ್ಭದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ಶಿವಲಿಂಗವನ್ನು ಗಮನಿಸ್ತಾನೆ. ಇಲ್ಲಿ ತಮ್ಮದೇ ಆದಂತಹ ವಾಸ್ತುಶಿಲ್ಪಗಳನ್ನೊಳಗೊಂಡಂತಹ ಒಂದು ಅಪ್ಪಟ ಕನ್ನಡಿಗರ ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ ಪಣ ತೊಡ್ತಾನೆ. ಈ ವೀರಣ್ಣನ ಮಹದಾಸೆಯನ್ನು ಕಂಡು ಪುಳಕಿತವಾಗುವಂತಹ ಅಚ್ಯುತರಾಯ ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಿಸಲು ಬೇಕಾದಂತಹ ಎಲ್ಲ ಆರ್ಥಿಕ ಸಹಾಯವನ್ನು ಒದಗಿಸ್ತಾನೆ. ಇನ್ನೇನು ರಾಜನ ಪ್ರೋತ್ಸಾಹ ಸಿಕ್ತಲ್ಲ, ವೀರಣ್ಣ ತಡ ಮಾಡದೆ ಇಲ್ಲೊಂದು ಅದ್ಭುತವಾದ ಶಿಲ್ಪಕಲೆಗಳೊಂದಿಗೆ ಒಂದು ಅದ್ಭುತವಾದಂತಹ ದೇವಸ್ಥಾನವನ್ನು ನಿರ್ಮಿಸ್ತಾನೆ. ವೀರಣ್ಣ ಈ ದೇವಸ್ಥಾನವನ್ನು ಅಚ್ಯುತರಾಯನ ಸಹಾಯದಿಂದ ಅದ್ಭುತವಾಗಿ ನಿರ್ಮಿಸಿ ಮುಗಿಸ್ತಾನೆ. ಅವನಿಗೆ ಮತ್ತೊಂದು ಆಸೆ ಇರುತ್ತೆ. ಕೈಲಾಸದಲ್ಲಿ ಶಿವಪಾರ್ವತಿಯರು ಮದುವೆಯಾದಂತಹ ಒಂದು ಮಂಟಪವನ್ನು ಈ ಲೇಪಾಕ್ಷಿ ದೇವಸ್ಥಾನದಲ್ಲಿ ನಿರ್ಮಿಸಬೇಕು ಅನ್ನೋದು. ಅದೇ ಈ ಒಂದು ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪವನ್ನು ಕಟ್ಟಿ ಮುಗಿಸಬೇಕು. ಅಷ್ಟರಲ್ಲಿ ಅವನ ದುರಾದೃಷ್ಟವೋ ಅಥವಾ ಕನ್ನಡಿಗರ ದುರಾದೃಷ್ಟವೋ ಅಚ್ಯುತರಾಯ ಮರಣವನ್ನು ಹೊಂತಾನೆ. ಅಚ್ಯುತರಾಯನ ಮರಣ ನಂತರ ಇಡೀ ವಿಜಯನಗರದ ಸಾಮ್ರಾಜ್ಯದ ಅರಸನಾಗಿ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ಅಧಿಕಾರವನ್ನು ಸ್ವೀಕರಿಸ್ತಾನೆ. ಯಾರೇ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬೆಳೆಯುತ್ತಿದ್ದರೆ ಅವನನ್ನು ನೋಡಿ ಹಲುಬುವುದು, ಹೊಟ್ಟೆ ಕಿಚ್ಚು ಪಡುವುದು ಮನುಷ್ಯನ ಸಹಜ ಗುಣ. ಹಾಗೆ ವೀರಣ್ಣನ ಬೆಳವಣಿಗೆಯನ್ನು ಕಂಡು ಒಂದಷ್ಟು ಜನ ಹೊಟ್ಟೆ ಕಿಚ್ಚು ಪಡ್ತಾರೆ.
ಅಳಿಯ ರಾಮರಾಯನ ಬಳಿ ಸರ್ಕಾರದ ಬೊಕ್ಕಸದ ಹಣವನ್ನು ಅವನು ವಿನಾಕಾರಣ ವ್ಯರ್ಥ ಮಾಡುತ್ತಿದ್ದಾನೆ ಎನ್ನುವಂತಹ ದೂರನ್ನು ಕೊಡ್ತಾರೆ. ಚಾಡಿಕೋರರ ಮಾತುಗಳನ್ನು ನಂಬುವಂತಹ ಅಳಿಯ ರಾಮರಾಯ ವೀರಣ್ಣನನ್ನು ಬಂಧಿಸಿ ತಂದು ಅವನ ಕಣ್ಣುಗಳನ್ನು ಕೀಳಬೇಕು ಎಂದು ಸೈನಿಕರಿಗೆ ಆಜ್ಞೆಯನ್ನು ಕೊಟ್ಟು ಬಿಡ್ತಾನೆ. ಅಳಿಯ ರಾಮರಾಯನ ಸೈನ್ಯ ನನ್ನನ್ನು ಮುತ್ತಲು ಬರುತ್ತಿದೆ, ನನ್ನನ್ನು ಬಂಧಿಸಿದ ನಂತರ ಕಣ್ಣು ಕೀಳುವ ಶಿಕ್ಷೆಯನ್ನು ವಿಧಿಸುತ್ತದೆ ಎಂದು ತಿಳಿಯುವಂತಹ ವೀರಣ್ಣ ಸೈನಿಕರ ಕೈಯಿಂದ ಕಣ್ಣು ಕೀಳುವುದು ಬೇಡ ಎಂದು ತಿಳಿದು ಸ್ವತಃ ತನ್ನ ಕಣ್ಣುಗಳನ್ನು ತಾನೇ ಕಿತ್ತುಕೊಂಡು ಇಲ್ಲಿಗೆ ಎಸೆಯುತ್ತಾನೆ. ಆ ಗುರುತು ಇನ್ನೂ ಇದೆ ಎನ್ನುವಂತಹ ಮಾತುಗಳು ಈಗಲೂ ಕೇಳಿಬರುತ್ತಿದೆ. ಆ ರೀತಿಯಾದಂತಹ ಒಂದು ಛಾಯೆಯನ್ನು ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ವೀರಣ್ಣನ ಅಕ್ಷಿಗಳು ಲೋಪವಾದ ಕಾರಣದಿಂದ ಈ ಪ್ರದೇಶವನ್ನು ಲೇಪಾಕ್ಷಿ ಎಂದು ಕರೆಯುತ್ತಾರೆ ಎನ್ನುವಂತಹ ಐತಿಹ್ಯವಿದೆ. ವೀರಣ್ಣನ ದುಸ್ಥಿತಿಗೆ ನಾವು ಸಾಕ್ಷಿಯಾಗಿ ಬಿಟ್ಟವಲ್ಲ ಎನ್ನುವಂತೆಯೋ ಏನೋ ಆ ಕಲ್ಲುಗಳು ಇಂದು ಆಕಾಶಕ್ಕೆ ನೋಡಿ ದೇವರನ್ನ ಕ್ಷಮೆ ಕೇಳುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸ್ನೇಹಿತರೆ, ಈ ಪ್ರದೇಶಕ್ಕೆ ಲೇಪಾಕ್ಷಿ ಎಂದು ಹೆಸರು ಬರಲು ಪೌರಾಣಿಕ ಹಿನ್ನೆಲೆಯೂ ಇದೆ ಎಂದು ಹೇಳುತ್ತಾರೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಇದು ಹನುಮನ ನಾಡು, ಅಂದರೆ ನಮ್ಮ ಕರ್ನಾಟಕ ಹನುಮನ ನಾಡು. ಈ ಕರ್ನಾಟಕಕ್ಕೆ ವನವಾಸ ಬಂದಂತಹ ಸಂದರ್ಭದಲ್ಲಿ ಸೀತೆಯನ್ನು ರಾವಣ ಅಪಹರಿಸ್ತಾನೆ. ಹೀಗೆ ಅಪಹರಿಸಲ್ಪಟ್ಟ ರಾವಣನಿಂದ ಒಂದು ಪಕ್ಷಿ ಸೀತೆಯನ್ನು ರಕ್ಷಿಸಲು ಪ್ರಯತ್ನ ಪಡುತ್ತೆ, ಅದೇ ಜಟಾಯು. ಆ ಜಟಾಯು ಪಕ್ಷಿ ಇಲ್ಲೇ ರಾವಣನೊಂದಿಗೆ ಹೋರಾಡಿತು ಎನ್ನುವಂತಹ ಐತಿಹಾಸಿಕ ಐತಿಹ್ಯವಿದೆ. ರಾವಣನಿಂದ ಗಾಯಗೊಂಡಂತಹ ಆ ಪಕ್ಷಿಯನ್ನು ರಾಮ ಇದೇ ಬೆಟ್ಟದ ಮೇಲೆ ನೋಡ್ತಾನೆ. ಆ ಪಕ್ಷಿಯನ್ನು ಕಂಡು ಲಯ ಪಕ್ಷಿ ಎಂದು ಕರೆಯುತ್ತಾನೆ. ನಂತರ ಈ ಪ್ರದೇಶಕ್ಕೆ ಲೇಪಾಕ್ಷಿ ಎನ್ನುವಂತಹ ಹೆಸರು ಬಂತು ಎನ್ನುವುದು ಪೌರಾಣಿಕವಾದಂತಹ ಒಂದು ಕತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಕನ್ನಡಿಗ ವೀರಣ್ಣನ ಪರಿಕಲ್ಪನೆಗೆ ಸಾಕ್ಷಿಯಾಗಿರುವಂತಹ ಈ ಲೇಪಾಕ್ಷಿಯ ದೇವಸ್ಥಾನವನ್ನು ಪ್ರತಿಯೊಬ್ಬರೂ ನೋಡಲೇಬೇಕು. ವಿಶೇಷವಾಗಿ ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಮ್ಮ ಗತವೈಭವದ ಇತಿಹಾಸವನ್ನು ಅವರಿಗೆ ತಿಳಿಸುವ ಮುಖಾಂತರ ಮುಂದಿನ ಪೀಳಿಗೆಯೂ ಸಹ ಈ ಒಂದು ಕಾರಣಗಳಿಗೆ ಸ್ಫೂರ್ತಿಯನ್ನು ಪಡೆಯುವಂತಾಗಲಿ ಎಂಬುದು ನಮ್ಮ ಆಶಯ.